ಭಾರತದ ಬೆಳೆಯುತ್ತಿರುವ ನಗರಗಳಲ್ಲಿ ಘನತ್ಯಾಜ್ಯ ನಿರ್ವಹಣೆ ನಗರ ಸ್ಥಳೀಯ ಸಂಸ್ಥೆಗಳು ಎದುರಿಸುತ್ತಿರುವ ಪ್ರಮುಖ ಸವಾಲುಗಳಲ್ಲಿ ಒಂದಾಗಿದೆ. ಘನತ್ಯಾಜ್ಯ ನಿರ್ವಹಣೆ ಲಾಭದಾಯಕವಲ್ಲವಾದ್ದರಿಂದ ಸಣ್ಣ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಘನತ್ಯಾಜ್ಯ ನಿರ್ವಹಣೆಯ ಸೇವೆಯನ್ನು ಒದಗಿಸುವುದು ಸವಾಲಾಗಿದೆ. ಹಾಗಾಗಿ ಘನತ್ಯಾಜ್ಯವು ಸಾಮಾನ್ಯವಾಗಿ ಲ್ಯಾಂಡ್ಫಿಲ್ಗೆ ಸೇರಿ ಪರಿಸರವನ್ನು ಕಲುಷಿತಗೊಳಿಸುತ್ತದೆ. ನಗರಗಳು ಬೆಳೆದಂತೆಯೇ ಹಳ್ಳಿಗಳಲ್ಲಿನ ಕೃಷಿಯ ಪದ್ಧತಿಗಳು ಬದಲಾಗಿ ರೈತರು ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಬಳಸುತ್ತಿದ್ದಾರೆ. ಇದು ಮಣ್ಣಿನ ಆರೋಗ್ಯವನ್ನು ಕಲುಷಿತಗೊಳಿಸುತ್ತಿದ್ದು ಪರಿಸರಕ್ಕೆ ಹಾನಿಯನ್ನುಂಟು ಮಾಡುತ್ತಿದೆ. ಈ ಎರಡು ಸವಾಲುಗಳಿಂದ ಪರಿಸರಕ್ಕೆ ಉಂಟಾಗುತ್ತಿರುವ ಹಾನಿಯನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಫಾರ್ ಹ್ಯೂಮನ್ ಸೆಟಲ್ಮೆಂಟ್ಸ್ ಸಂಸ್ಥೆಯು ಗೋದ್ರೇಜ್ ಪ್ರಾಪರ್ಟೀಸ್ ಲಿಮಿಟೆಡ್ ರವರ ಸಹಯೋಗದೊಂದಿಗೆ ನಗರಸಭೆ ಮತ್ತು ರೈತರ ಸಹಭಾಗಿತ್ವದಲ್ಲಿ ಘನತ್ಯಾಜ್ಯ ನಿರ್ವಹಣೆ ಎಂಬ ಯೋಜನೆಯನ್ನು ದೊಡ್ಡಬಳ್ಳಾಪುರದಲ್ಲಿ ಜಾರಿಗೊಳಿಸಿದೆ. ಈ ಯೋಜನೆಯು ನಗರಗಳಲ್ಲಿ ಉತ್ಪತ್ತಿಯಾಗುವ ಹಸಿ ಕಸವನ್ನು ಸಾವಯವ ಗೊಬ್ಬರವನ್ನಾಗಿ ಸಂಸ್ಕರಿಸಿ ಹಾಗೂ ನಗರಸಭೆ ಮತ್ತು ಸ್ಥಳೀಯ ರೈತರ ನಡುವೆ ಸಹಭಾಗಿತ್ವವನ್ನು ಸ್ಥಾಪಿಸಿದೆ. ಈ ಯೋಜನೆ ಅಡಿಯಲ್ಲಿ ನಗರಸಭೆಯು ತ್ಯಾಜ್ಯವನ್ನು ಸಂಗ್ರಹಿಸಿ ಘನತ್ಯಾಜ್ಯ ಘಟಕದಲ್ಲಿ ವಿಲೇವಾರಿ ಮಾಡುವ ಬದಲು ಅದನ್ನು ರೈತರ ಕೃಷಿ ಭೂಮಿಯಲ್ಲಿ ಸ್ಥಾಪಿಸಲಾದ ಕಾಂಪೋಸ್ಟ್ ಪಿಟ್ಗಳಿಗೆ ನೀಡುತ್ತದೆ. ರೈತರು ಈ ಬೇರ್ಪಡಿಸಿದ ಹಸಿ ಕಸವನ್ನು ಕಾಂಪೋಸ್ಟಿಂಗ್ ಪಿಟ್ಗಳಲ್ಲಿ ಗೊಬ್ಬರವನ್ನು ತಯಾರಿಸುತ್ತಾರೆ. ಈ ಯೋಜನೆಯ ಭಾಗವಾಗಿ IAHSನ ತಂಡವು ರೈತರನ್ನು ಗುರುತಿಸುವುದು, ನಗರಸಭೆ ಮತ್ತು ಫಲಾನುಭವಿ ರೈತರ ನಡುವೆ ಸಮನ್ವಯ ಸಾಧಿಸುವುದು, ಗೊಬ್ಬರ ತಯಾರಿಕಾ ತರಬೇತಿ, ಇಡೀ ಯೋಜನೆಯ ನಿರ್ವಹಣೆ ಮತ್ತು ಮೇಲ್ವಿಚಾರಣೆ ಮಾಡುತ್ತದೆ. ಈ ಯೋಜನೆಯು ನಗರ ಸ್ಥಳೀಯ ಸಂಸ್ಥೆಗಳಿಗೆ ತ್ಯಾಜ್ಯ ನಿರ್ವಹಣೆಯ ಹೊರೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ರೈತರಿಗೆ ಯಾವುದೇ ವೆಚ್ಚವಿಲ್ಲದೆ ಸಾವಯವ ಗೊಬ್ಬರವನ್ನು ಅವರ ಜಮೀನಿನಲ್ಲಿಯೇ ಒದಗಿಸುವ ಮೂಲಕ ಪ್ರಯೋಜನಕಾರಿಯಾಗಿದೆ. ಬೇರ್ಪಡಿಸಿದ ಹಸಿ ತ್ಯಾಜ್ಯವು ರೈತರಿಗೆ ಲಭ್ಯವಾಗುವುದನ್ನು ಖಚಿತಪಡಿಸಿಕೊಳ್ಳಲು ಮತ್ತು ನಗರದಲ್ಲಿ ಮೂಲದಲ್ಲಿಯೇ ಕಸವನ್ನು ವಿಂಗಡಿಸಲು ಮಾಹಿತಿ, ಶಿಕ್ಷಣ ಮತ್ತು ಸಂವಹನ ಚಟುವಟಿಕೆಗಳ ಸರಣಿಯನ್ನು IAHS ಸಂಸ್ಥೆ ನಗರದಾದ್ಯಂತ ನಡೆಸಿದೆ. ಈ ಚಟುವಟಿಕೆಗಳು ಸ್ವಯಂ ಸೇವಕರನ್ನು ತೊಡಗಿಸಿಕೊಳ್ಳುವುದು, ರೋಡ್ ಶೋಗಳು, ಬೀದಿ ನಾಟಕಗಳು, ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಅಧಿವೇಶನಗಳು, ತ್ಯಾಜ್ಯ ಸಂಗ್ರಹಣೆ ವಾಹನಗಳ ಪೇಂಟಿಂಗ್, ವಾಲ್ ಪೇಂಟಿಂಗ್ಗಳ ಮೂಲಕ ಹಸಿ ಮತ್ತು ಒಣ ತ್ಯಾಜ್ಯವನ್ನು ಬೇರ್ಪಡಿಸುವಂತೆ ಹಾಗೂ ತ್ಯಾಜ್ಯವನ್ನು ಎಲ್ಲೆಂದರಲ್ಲಿ ಬಿಸಾಡದಂತೆ ಪ್ರತಿ ಮನೆಗಳಲ್ಲಿಯೂ ಜಾಗೃತಿ ಮೂಡಿಸಿದೆ. ದೊಡ್ಡಬಳ್ಳಾಪುರ ನಗರವು ಸುಮಾರು 1.2 ಲಕ್ಷ ಜನಸಂಖ್ಯೆ ಹೊಂದಿದ್ದು ಪ್ರತಿನಿತ್ಯ ಸುಮಾರು 35 ಟನ್ ಘನತ್ಯಾಜ್ಯ ಉತ್ಪಾದನೆಯಾಗುತ್ತದೆ. ಅದರಲ್ಲಿ 60% ಹಸಿ ತ್ಯಾಜ್ಯವಾಗಿರುತ್ತದೆ. ಈ ಯೋಜನೆಯು 2025 ಮಾರ್ಚ್ನಲ್ಲಿ ಪ್ರಾರಂಭಗೊಂಡು ಕಳೆದ 1 ವರ್ಷದಲ್ಲಿ 80ಕ್ಕೂ ಹೆಚ್ಚು ರೈತರಿಗೆ ಸುಮಾರು 5,000 ಟನ್ಗಳಷ್ಟು ಬೇರ್ಪಡಿಸಿದ ಹಸಿ ತ್ಯಾಜ್ಯ ಲಭ್ಯವಾಗುವಂತೆ ಮಾಡಿದೆ. ಈ ತ್ಯಾಜ್ಯದಿಂದ 1,200 ಟನ್ಗಳಷ್ಟು ಸಾವಯವ ಗೊಬ್ಬರವನ್ನು ರೈತರ ಜಾಗದಲ್ಲಿಯೇ ಉತ್ಪಾದಿಸಲಾಗಿದ್ದು, ಇದರಿಂದ ವ್ಯವಸಾಯ ಉತ್ಪನ್ನದ ವೆಚ್ಚ ಕಡಿಮೆ ಮಾಡುವುದೊಂದೇ ಅಲ್ಲದೆ ಅಂದಾಜು 100ರಿಂದ 120 ಟನ್ಗಳಷ್ಟು ರಾಸಾಯನಿಕ ಗೊಬ್ಬರ ಬಳಕೆ ಕಡಿಮೆಯಾಗಿದೆ. ಈ ಯೋಜನೆಯ ಮೂಲಕ ಘನತ್ಯಾಜ್ಯವು ಸೂಕ್ತ ನಿರ್ವಹಣೆಯಾಗುವುದಷ್ಟೇ ಅಲ್ಲದೆ ಸುಮಾರು 6,000 ಟನ್ಗಳಷ್ಟು ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆ ಕಡಿಮೆಯಾಗಿದೆ. ಈ ಯೋಜನೆಯು ನಗರಸಭೆ ಮತ್ತು ರೈತರಿಗೆ ಪ್ರಯೋಜನಕಾರಿಯಾಗಿದ್ದು ಎಲ್ಲ ಸಣ್ಣ ನಗರಗಳಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಬಹುದಾಗಿದೆ.